ನೆಚ್ಚಿನ ವಿದ್ಯಾರ್ಥಿಗಳೇ, ಇಂಡಿಯನ್ ಜಿಯೋಗ್ರಫಿ ಸ್ಪೆಷಲಿ ಮೌಂಟೇನ್ಸ್, ರಿವರ್ಸ್, ಸಾಯಿಲ್ಸ್, ಮಿನರಲ್ಸ್ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟು. ನಾವು ಬಹಳಷ್ಟು ಬಾರಿ ಓದಬೇಕಾದ್ರೆ ಗಂಗಾ ಬ್ರಹ್ಮಪುತ್ರ ನದಿಗಳನ್ನು ಓದ್ಕೊತ ಹೋಗ್ತಿರ್ತೀವಿ. ಆದರೆ ಎಕ್ಸಾಮ್ ಆ್ಯಂಗಲಿಂದ ಹೇಗೆ ಓದಬೇಕು, ಕೆಲವೊಂದು ಮೈನ್ಯೂಟ್ ಟಾಪಿಕ್ಸು ತುಂಬ ಬರೀ ಎಕ್ಸಾಮ್ಸಿಗೆ ಬಂದಿರುತ್ತೆ, ಬಟ್ ಅವನ್ನ ಇಗ್ನೋರ್ ಮಾಡಿರ್ತೀವಿ. ಏನಕ್ಕೆ ಅಂದರೆ ಅವು ಗೊತ್ತಿರಲ್ಲ ನಮಗೆ, ಅವು ಹೈ ಯೀಲ್ಡಿಂಗ್ ಟಾಪಿಕ್ ಅಂತೇಳಿ. ನೋಡಿ, SSC ಕ್ವಶನ್ ಪೇಪರ್ನ ಎಲ್ಲರೂ ನೋಡಲೇಬೇಕು ಕಡ್ಡಾಯವಾಗಿ. ದಿಸ್ ಈಸ್ ಎ ಫಂಡಾಮೆಂಟಲ್ ಡ್ಯೂಟಿ ಫಾರ್ ಯು. ನೀವು ವಿಲೇಜ್ ಅಕೌಂಟಿಂದ ಹಿಡಿದು ಗ್ರಾಮ ಲೆಕ್ಕಾಧಿಕಾರಿಯಿಂದ ಹಿಡಿದು ಜಿಲ್ಲಾಧಿಕಾರಿಯವರೆಗೂ ಓದಿದ್ರು ಸಹ ಎಲ್ಲರೂ SSC CAPF CDS ಕ್ವಶನ್ ಪೇಪರ್ ನೋಡಬೇಕು. ನೋಡಿ, ಈಗ ಈ ಕ್ವಶನ್ ಇದೆ, ಬನ್ನಿ. ಈಗ ನಾವು ಇಂಡಿಯನ್ ಜಿಯೋಗ್ರಫಿ ಕ್ಲಾಸಸ್ಸನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಲ್ವ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದಾಗ ಐ ಕೇಮ್ ಅಕ್ರಾಸ್ ಫ್ಯೂ ಟಾಪಿಕ್ಸ್, ಹೈಲೈಟಿಂಗ್ ಟಾಪಿಕ್ಸ್. ಅದರಲ್ಲಿ ಇದು ಬುಗಿಯಾಲ್ಸ್ ಆರ್ ಹೈ ಆಲ್ಟಿಟ್ಯೂಡ್ ಮೆಡೋಸ್ ಆ್ಯಂಡ್ ಪಾಶ್ಚರ್ಸ್ ಇನ್ ದಿ ಹಿಮಾಲಯನ್ ಸ್ಲೋಪ್ಸ್. ಇನ್ ವಿಚ್ ಸ್ಟೇಟ್ ವುಡ್ ಯು ಫೈಂಡ್ ದೆಮ್ ಮೋಸ್ಟ್? ಓಕೆ, ಸೊ ನನಗೆ ಬುಗಿಯಾಲ್ಸ್ ಅಂತಕ್ಕಂಥದ್ದು HYT ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ ಸರ್, ನೀವು 3 ರಿಂದ 5 ವರ್ಷ ಓದಿದ್ರೂ ಸಹ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಸರಿಯಾದ ದಿಕ್ಕಿನಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಖಚಿತಪಡಿಸುತ್ತಿದ್ದೇನೆ. ಏನಕ್ಕೆ ಅಂದರೆ 2019ರಲ್ಲಿ ಕೇಳಿದ್ದಾರೆ, ಸರ್ ನೀವು ಪುಸ್ತಕಗಳನ್ನು ಕಡಿಮೆ ಓದಬೇಡಿ ಅಂತ ಹೇಳ್ತಾರೆ, ಕಡಿಮೆ ಓದಿ ಕ್ವಶನ್ ಪೇಪರ್ನ ಬಿಡಿಸಬೇಕು. ಸರ್, ಬುಗಿಯಾಲ್ಸ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಹುಲ್ಲುಗಾವಲು. ಇದು ಉತ್ತರಾಖಂಡಲ್ಲಿ ಕಂಡು ಬರುತ್ತೆ, ಉತ್ತರಾಖಂಡಲ್ಲಿ. ಸೊ ಈ ಒಂದು ಹುಲ್ಲುಗಾವಲು ಬೇಸಿಗೆ ಕಾಲದಲ್ಲಿ ಕಂಡುಬರುತ್ತೆ. ಆ ಸಂದರ್ಭದಲ್ಲಿ ಭೋಟಿಯಾ ಟ್ರೈಬು, ತದನಂತರದಲ್ಲಿ ನಮಗೆ ಗಡ್ಡಿ ಟ್ರೈಬು, ಇವರಿಬ್ಬರು ಇಂಪಾರ್ಟೆಂಟು. ಟ್ರಾನ್ಸ್ ಹ್ಯೂಮನ್ಸ್ ಅಂತ ಬರುತ್ತೆ. ಏನಪ್ಪ ಅಂತಂದರೆ ಬೇಸಿಗೆ ಕಾಲದಲ್ಲಿ ಬೆಟ್ಟದ ತುದಿಗೆ ಹೋಗಿ ಜಾನುವಾರುಗಳನ್ನು ಮೇಯಿಸಿಕೊಂಡು ಚಳಿಗಾಲದಲ್ಲಿ ಬೆಟ್ಟದ ಪಾದದಲ್ಲಿ ಬಂದು ನೆಲೆಸ್ತಕ್ಕಂಥದ್ದನ್ನು ಟ್ರಾನ್ಸ್ ಹ್ಯೂಮನ್ಸ್ ಅಂತ ಕರಿತೀವಿ. ಓಕೆ, ಸೊ ನಿಮಗೆ ಬುಗಿಯಾಲ್ಸ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ದೆನ್ ಯು ಆರ್ ನಾಟ್ ಇನ್ ಎ ರೈಟ್ ಡೈರೆಕ್ಷನ್. ಸೊ ಸುಮ್ಮನೆ 100 ಎಕ್ಸಾಮ್ಸ್ ಬರ್ಕಂತ ಹೋಗ್ತೀಯಾ, ಆದರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಏನಕ್ಕೆ ಅಂದರೆ ಬುಗಿಯಾಲ್ಸ್ ಬಗ್ಗೆ ಆಲ್ರೆಡಿ ಕ್ವಶನ್ಸ್ ಬಂದಿದೆ. ಸೊ ದಿಸ್ ಈಸ್ ವಾಟ್ ಐ ವಾಂಟ್ ಟು ಸೇ, ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೀಡ್ ಫ್ರಮ್ ಎಕ್ಸಾಮ್ ಆ್ಯಂಗಲ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ರೀಡ್ ಫ್ರಮ್ HYT ಆ್ಯಂಗಲ್. ಹೈ ಯೀಲ್ಡಿಂಗ್ ಟಾಪಿಕಲ್ಲಿ ನೋಡೋಣ. ನೆಕ್ಸ್ಟು ಅವರ ಬಾಸ್ UPSC OG CDS ಕ್ವಶನ್ ಪೇಪರ್ ಬಂದಿದೆ 2022ರಲ್ಲಿ. ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಹಿಮಾಲಯಸ್ ಸ್ಟಾರ್ಟ್ ಮಾಡಿದ್ದೀನಲ್ವ, ಹಿಮಾಲಯಸ್ ರಿಲೇಟೆಡ್ ಕ್ವಶನ್ಸು. ಕರೇವಾ ಅಂತಕ್ಕಂತಹ ಒಂದು ಕಾಶ್ಮೀರದ ಕಣಿವೆಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ಮಾದರಿಯ ಮಣ್ಣಾಗಿದ್ದು ಸಂಚಯನದಿಂದ ಉಂಟಾಗಿರ್ತಕ್ಕಂತಹ ಈ ಮಣ್ಣಿನಲ್ಲಿ ನಾವೇನು ಬೆಳಿತೀವಪ್ಪ, ಕೇಸರಿಯನ್ನು ಬೆಳಿತೀವಿ. ಸ್ಯಾಫ್ರಾನ್ ಆರ್ ಜಾಫ್ರಾನ್ ಅಂತ ಕರಿತೀವಿ. ದೀಸ್ ಆರ್ ಲೆಕೋಸ್ಟ್ರೈನ್ ಡಿಪಾಸಿಟ್ಸ್ ಆಫ್ ಪ್ಲಸ್ಟೋಸಿನ್ ಪೀರಿಯಡ್. ಹೌದು, ಲೆಕೋಸ್ಟ್ರೈನ್ ಅಂತಂದರೆ ಲೇಕಿಂದ ಉಂಟಾಗಿರ್ತಕ್ಕಂತಹ ಒಂದು ರೀತಿಯ ಮಣ್ಣುಗಳು, ಲೆಕೋಸ್ಟ್ರೈನ್. ಓಕೆ, ಪ್ಲಿಸ್ಟೋಸಿನ್ ಪೀರಿಯಡಲ್ಲಿ ಉಂಟಾಗುತ್ತೆ. ಎಸ್, ದೀಸ್ ಆರ್ ಫೌಂಡ್ ಅಲಾಂಗ್ ದಿ ಲೋಯರ್ ಸ್ಲೋಪ್ಸ್ ಆಫ್ ಪಿರ್ಪಂಜಲ್. ಎಸ್ ಸರ್, ನೋಡಿ, ಕಾರಾಕೋರಂ, ಲಡಾಖ್, ಜಸ್ಕಾರ್, ಗ್ರೇಟರ್ ಹಿಮಾಲಯಸ್, ಮಿಡಲ್ ಹಿಮಾಲಯಸ್, ಶಿವಾಲಯಸ್, ಪಿರ್ಪಂಜಲ್ ಎಲ್ಲಿ ಬರುತ್ತೆ? ಸೊ ನಾರ್ತಿಂದ ಸೌತ್ ಕೇಳ್ತಾನೆ, ಸೌತಿಂದ ನಾರ್ತ್ ಕೇಳ್ತಾನೆ. ಓಕೆ, ಇವುಗಳ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಕರೇವಾಸ್ ಆರ್ ವೆಲ್ ನೋನ್ ಫಾರ್ ದಿ ಕಲ್ಟಿವೇಷನ್ ಆಫ್ ಸ್ಯಾಫ್ರಾನ್, ಆಲ್ಮಂಡ್ ಅಂಡ್ ವಾಲ್ನಟ್. ಎಸ್, ಟ್ರೂ. 3 ಸ್ಟೇಟ್ಮೆಂಟ್ಸು ಟ್ರೂ ಅಂತ ಹೇಳ್ತೀನಿ. ಈಗ ನನ್ನ ಉದ್ದೇಶ ಏನಂತಂದರೆ, ನಿಮಗೆ ಪಿರ್ಪಂಜಲ್ ಗೊತ್ತಿಲ್ಲ ಅಂತಂದರೆ, ಕರೇವಾಸ್ ಗೊತ್ತಿಲ್ಲ ಅಂತಂದರೆ ನಿಮ್ಮ ಜಿಯೋಗ್ರಫಿ ಪ್ರಿಪ್ರೇಷನ್ನು ವೀಕ್ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಓಕೆ ಸರ್, 2022 ಜಸ್ಟ್ 4 ಇಯರ್ಸ್ ಬ್ಯಾಕ್ ಕೇಳಿದ್ದಾರೆ. ಓಕೆ, 4 ಇಯರ್ಸ್ ಬ್ಯಾಕ್ ಕೇಳಿದ್ದಾರೆ ಕರೇವಾಸ್ ಬಗ್ಗೆ. ಈ ಆ್ಯಂಗಲಿಂದ ಓದಬೇಕು. ಪ್ಲಿಸ್ಟೋಸಿನ್ ಪೀರಿಯಡ್ ಕಾಲ, ಲೆಕೋಸ್ಟ್ರೈನ್. ಓಕೆ, ಇದು ಒಂದು ಪಿರ್ಪಂಜಲ್ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಬರುತ್ತೆ. ಧೌಲಾಧಾರ್ ಎಲ್ಲಿ ಬರುತ್ತೆ, ಕುಮಾವೂನ್ ಹಿಮಾಲಯಸ್ ಎಲ್ಲಿ ಬರುತ್ತೆ,
ಕೇಳ್ತಾರೆ ರೀ ಎಕ್ಸಾಮ್ಸ್ ಮೋಸ್ಟ್ ಇಂಪಾರ್ಟೆಂಟು. ಸೊ ಈಗ ನಮ್ಮ 9th HYT ಬ್ಯಾಚಲ್ಲಿ ಇಂಡಿಯನ್ ಜಿಯೋಗ್ರಫಿ ಸ್ಟಾರ್ಟ್ ಆಗಿದ್ದಲ್ಲ, ಅದಕ್ಕೆ ನಾನು ಈ ಕ್ವಶನ್ಸನ್ನು ನಿಮ್ಮ ಮುಂದೆ ತೆಗೆದುಕೊಂಡಿದ್ದೇನೆ. ಎಸ್, ಪ್ಯೂರ್ ಅಕಾಡೆಮಿಕ್ ನೋಡಿ, ಅಕಾಡೆಮಿಕ್ ಬುಕ್ಸ್ ಹೇಗಿರುತ್ತೆ, HYT ಕ್ಲಾಸ್ ಹೇಗಿರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಪಾಸಸ್ ಇನ್ ದಿ ಹಿಮಾಲಯಾಸ್. ಸರ್ ಪುಸ್ತಕದೇನು ಕೊಟ್ಬಿಟ್ಟಿದ್ದಾರೆ, ನೀಟಾಗಿ ಕೊಟ್ಬಿಟ್ಟಿದ್ದಾರೆ ಎಲ್ಲ ಪಾಸ್ಗಳು. ಈಸ್ ಇಟ್ ಪಾಸಿಬಲ್ ಟು ರಿಮೆಂಬರ್ ಆಲ್ ದೀಸ್ ಪಾಸಸ್? ಡೆಫಿನೆಟ್ಲಿ ನೋ. ಇದನ್ನು ಯಾರು ಬರ್ದಾರಲ್ಲ ಅವ್ರಿಗೂ ಸಹ ನೆನ್ಪಿಡೋಕ್ಕಾಗಲ್ಲ. ಇದನ್ನು ಸೃಷ್ಟಿ ಮಾಡಿದಾರಲ್ಲ ದೇವ್ರನ್ನ ಕೇಳಿದ್ರು ಸಹ ಈ ಪಾಸ್ಗಳು ನೆನ್ಪಿಡೋಕ್ಕಾಗಲ್ಲ. ಮತ್ತು ನೀವೇಗೆ ಓದ್ಬೇಕು ಸರ್? ಸರ್ ದೇರ್ ಈಸ್ ಎ ಟೆಕ್ನಿಕ್, ದಟ್ ಈಸ್ HYT ಟೆಕ್ನಿಕ್. ಅದರಲ್ಲಿ ನಾನು ಏನು ಹೇಳ್ತೀನಪ್ಪ ಅಂತಂದರೆ, ಇಂಪಾರ್ಟೆಂಟ್ ಪ್ರಾಸೆಸ್ ಫ್ರಮ್ PYQ ಆ್ಯಂಗಲಿಂದ ನೋಡ್ಕೊಂಡು ಹೋಗಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ನೋಡ್ಕೊಂಡು ಹೋಗಿ. ಒಂದು 20 years ಕ್ವಶನ್ ಪೇಪರ್ಸನ್ನು ತನು ಮನ ಧನವನ್ನು ಅರ್ಪಿಸಿ ನೋಡಲೇಬೇಕು. ಪಾಸಸ್ ರಿಲೇಟೆಡ್ ಕ್ವಶನ್ಸ್ ಅಂತ ನಾನು ಐ ಹ್ಯಾವ್ ಟೋಲ್ಡ್ ಯು ಎನ್ ನಂಬರ್ ಆಫ್ ಟೈಮ್ಸ್ ಹೌ ಟು ಸರ್ಚ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಓಕೆ ಸರ್, ದೇವರಣೆಗಳು ಹೇಳ್ತೀನಿ, ಇಲ್ಲಿ ಮುಂದೆ ಬನ್ನಿ. ಲಡಾಖ್ ಆ್ಯಂಡ್ ಜಮ್ಮು ಕಾಶ್ಮೀರ ಭಾಗದಲ್ಲಿ ಮಾತ್ರ ಇಷ್ಟಿದ್ದಾವೆ. ನೀವಿನ್ನು ಹಿಮಾಚಲ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ ಪ್ರದೇಶ ಹೋಗ್ಬಿಟ್ರೆ ಮುಗೀತು, ಪಾಸ್, ಗೋವಿಂದ ಆಗ್ತಾರೆ. ಸರ್ ಐ ಆಮ್ ಟೆಲ್ಲಿಂಗ್ ಯು 100% ಹೇಳ್ತೀನಿ, ಪರಿಪಾಕ ಪಾಸ್ ಬರಲ್ಲ. ಓಕೆ, ತದನಂತರದಲ್ಲಿ ಅಗಿಲ್ ಪಾಸ್ ಬರಲ್ಲ, ಕಾರಂಗ್ಟಾಲ ಪಾಸ ಬರಲ್ಲ. ಓಕೆ, ಕಾರಾಕೋರಂ ಒಂದರೆ ನೋಡ್ಕೊಳ್ಳಿ. ಓಕೆ, ಉಮಿಂಗ್ಲಾ ನೋಡ್ಕೊಳ್ಳಿ, ಎಕ್ಸಾಮ್ಸಿಗೆ ಬರುತ್ತೆ. ಓಕೆ, ತದನಂತರದಲ್ಲಿ ಬನಿಹಾಲ್ ಪಾಸ್, ಇದು HYT. ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಬೇರೆ ಓದ್ಬಿಡಿ ಅಂತ ಹೇಳ್ತಾ ಇಲ್ಲ. ಈ ಮೀಸ್ಲಾ, ಲನಕ್ಲಾ ಎಲ್ರಿ ಬರುತ್ತೆ ಎಕ್ಸಾಮ್ಸಿಗೆ, ಬರಲ್ಲ ಎಕ್ಸಾಮ್ಸಿಗೆ. ಆಯಿತು ಬಂತು ಅಂದ್ಕೊಳ್ಳಿ, ಅಟೆಂಡ್ ಮಾಡಲ್ಲ ಯಾರು, ತಲೆ ಕೆಡಿಸ್ಕೊಬಿಡಿ, ಡೋಂಟ್ ವರಿ. ಓಕೆ ಸರ್, ಹೀಗೆ ಜಸ್ಟ್ ಒಂದು 5 to 10 ಪಾಸನ್ನು ನೆನಪಿಡಬಹುದು, 5 to 10 ಪಾಸನ್ನ ನೆನಪಿಡ್ಬೋದು. ಮೋರ್ ದ್ಯಾನ್ 10 ಹೈಲಿ ಇಂಪಾಸಿಬಲ್. ಯಾರಾದರೂ ನೆನ್ಪಿಡ್ತೀನಿ ಸರ್ ನಾನು ಅಂತಂದರೆ ನನ್ನ ಮುಂದೆ ಬನ್ನಿ ಹೇಳಿ, ನಾನು ನೋಡ್ತೀನಿ. ಹಾಗಲ್ಲ. ಸೊ ನೀವು IAS ಪ್ರಿಪ್ರೇಷನ್ ಮಾಡೋರು ಸಹ ಏನು ಮಾಡ್ತಾರೆ, ಫೋಮೋ ಕಾನ್ಸೆಪ್ಟಲ್ಲಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟಲ್ಲಿ ಎಲ್ಲದನ್ನೂ ಓದ್ಕೊಂಡು ಹೋಗ್ತಾರೆ. ಎಲ್ಲದನ್ನೂ ಓದ್ಕೊಂಡು ಹೋದರೆ ಎಕ್ಸಾಮ್ಸು ಕ್ಲಿಯರ್ ಆಗಲ್ಲ. ಓಕೆ, ಸೊ ಬನಿಹಾಲ್ ಪಾಸ್ ಬಗ್ಗೆ ಕ್ವಶನ್ಸ್ ಬಂದಿದೆ. ನ್ಯಾಷನಲ್ ಹೈವೇ 44 ಇರ್ತಕ್ಕಂಥದ್ದನ್ನು ನೋಡ್ಬೋದು. ಸರ್ ನ್ಯಾಷನಲ್ ಹೈವೇಸ್ ಹೈ ಯೀಲ್ಡಿಂಗ್ ಟಾಪಿಕ್, ನ್ಯಾಷನಲ್ ವಾಟರ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್ ಎಕ್ಸಾಮ್ಸಿಗೆ ಬರುತ್ತೆ. ಸರ್ ನ್ಯಾಷನಲ್ ಹೈವೇಸ್ನ ಫುಲ್ ಓದ್ಕೋಬೇಕಾ? ಯಾರು ಹೇಳ್ರಿ ನಿಮ್ಗೆ ಓದು ಅಂತೇಳಿ? ರೀಡ್ NH 44, ರೀಡ್ ಶಾರ್ಟೆಸ್ಟ್, ರೀಡ್ ಲಾಂಗೆಸ್ಟ್, ರೀಡ್ ನ್ಯಾಷನಲ್ ಹೈವೇಸ್ ವಿಚ್ ಆರ್ ಪಾಸಿಂಗ್ ಥ್ರೂ ಕರ್ನಾಟಕ. ಓಕೆ, ಎಸ್. ಇಂಡೋ ಗ್ಯಾಂಗೆಟಿಕ್ ಬ್ರಹ್ಮಪುತ್ರ ಪ್ಲೇನ್. ನಾನು HYT ಕ್ಲಾಸಲ್ಲಿ ಬಳಸ್ತಕ್ಕಂಥ ಎಲ್ಲ ಮೆಟೀರಿಯಲು IAS ಲೆವೆಲ್ವೇ, ಯಾಕಂದರೆ ಭಾರತದಲ್ಲಿ ಅದಕ್ಕಿಂತ ದೊಡ್ಡ ಎಕ್ಸಾಮ್ ಯಾವುದಿಲ್ಲ. ನೀನು PC ಗೆ ಪ್ರಿಪೇರ್ ಆದರೂ ಸಹ, PSIಗೆ ಪ್ರಿಪೇರ್ ಆದರೂ ಸಹ IAS ಲೆವೆಲ್ ಓದ್ಕೊಂಡಾಗ ಇಂತಹ ಸಣ್ಣ ಪುಟ್ಟ ಎಕ್ಸಾಮ್ಸು ಈಸಿಯಾಗಿ ಕ್ಲಿಯರ್ ಆಗುತ್ತೆ. ನೋಡಿ, ಈ ಒಂದು ಗಂಗಾ ಬ್ರಹ್ಮಪುತ್ರ ಒಂದು ಮೈದಾನ ಪ್ರದೇಶದಲ್ಲಿ ನಮಗೇನಪ್ಪ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಮೆಕ್ಕಲು ಮಣ್ಣು ಅದು ಇದು. ತದನಂತರದಲ್ಲಿ ಗಂಗಾ, ಇದು ಭಾಬರ್, ತೆರಾಯಿ, ಬಂಗಾರ್, ಖಾದರ್, ಕ್ಯಾಲ್ಕೇರಿಯಸ್ ಡಿಪಾಸಿಟ್ಸು, ಫರ್ಟೈಲ್ ಲ್ಯಾಂಡು, ಫ್ಲಡ್ ಪ್ಲೇನು, ಇವೆಲ್ಲವೂ ನಿಮಗೆ ಗೊತ್ತಿರುತ್ತೆ. ಬಟ್ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ. ನಾನು ಮಾಳ್ವಾ ಪ್ಲೇನ್, ರೋಹಿಲ್ಖಂಡ ಪ್ಲೇನ್, ಅವಧ್ ಪ್ಲೇನ್, ಮಿಥಿಲಾ ಪ್ಲೇನ್ ಕ್ವಶನ್ಸು ಇನ್ಡೆಪ್ತಾಗಿ ಹೋಗುತ್ತೆ. ಇನ್ಡೆಪ್ತಾಗಿ ಹೋದಾಗ ಈ ಪ್ಲೇನ್ಸನ್ನು ಪಶ್ಚಿಮದಿಂದ ಪೂರ್ವಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಅನುಕ್ರಮವಾಗಿ ಜೋಡಿಸಿ ಅಂತ ಕೇಳಿದಾಗ ನೀವೇನಾಗುತ್ತೆ, ಪತ್ರ ಕೊಟ್ಟು ಹೋಗ್ಬಿಡ್ತೀರ. ಸೊ ಇದಕ್ಕೇನು ಮಾಡಬೇಕು ಅಂತಂದರೆ ಮ್ಯಾಪ್ ವರ್ಕನ್ನು ಒಂದು 5 times ಮಾಡಬೇಕು. ಸೊ ನಮ್ಮಲ್ಲಿ ಮನು ನಾಯಕ್ ಅಂತ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಈ ಜಸ್ಟ್ ಡಿಗ್ರಿ ಪಾಸ್ ಔಟ್. ಸೊ ನಾನು ಏನಾದರೂ 5 times ಮ್ಯಾಪ್ ವರ್ಕ್ ಹಾಕಂತೇಳಿದ್ರೆ 5 times ಹಾಕ್ತೇನೆ. ಅದೇ ಥರ ಭಾಳಷ್ಟು ಜನ ವಿದ್ಯಾರ್ಥಿಗಳಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಜಿಯೋಗ್ರಫಿನ ಯಾರಾದರೂ ಥಿಯರಿಟಿಕಲ್ ಓದ್ತಾರಂತಂದರೆ ಅವರಷ್ಟು ದಡ್ರು ಮತ್ತೊಬ್ಬರು ಇಲ್ಲ. ಸರ್ ನೀವು ಸ್ವಿಮ್ಮಿಂಗ್ ಕಲಿಬೇಕಂತಂದರೆ ಯು ಹ್ಯಾವ್ ಟು ಸ್ವಿಮ್ ಇನ್ ದಿ ಲೇಕ್, ರಿವರ್ ಆರ್ ವೆಲ್. ಅದು ಪುಸ್ತಕದಿಂದ ಕಲಿತಕ್ಕಂಥದ್ದು ಅಲ್ಲ ಸ್ವಿಮ್ಮಿಂಗು. ಸೊ ಅದೇ ರೀತಿಯಾಗಿ ಮ್ಯಾಪ್ ವರ್ಕನ್ನು ತುಂಬ ದಿವಸ ನೆನ್ಪಿಡ್ಬೇಕಂತಂದರೆ ನೀವು ಮ್ಯಾಪ್ ಹಾಕಬೇಕು, ಹಾಕಿದಾಗ ಅದು ನೆನಪಿರುತ್ತೆ. ಸೊ ಜಿಯೋಗ್ರಫಿ ಶುಡ್ ಬಿ ಇಂಟ್ರೆಸ್ಟಿಂಗ್ ಒನ್. ಇಂಟ್ರೆಸ್ಟಿಂದ ನೀವು ಓದಬೇಕಂತಂದರೆ ಎಲ್ಲ ರೋಹಿಲ್ಖಂಡ ಪ್ಲೇನಲ್ಲಿದೆ, ಅವಧ್ ಪ್ಲೇನಲ್ಲಿದೆ ಅಂತ ನೋಡ್ಕೋಬೇಕು. ಯಾಕೆ ಇದನ್ನು ಹಾಕೋದ್ರಿಂದ ಇನ್ನೂ ಒಂದು ಬೆನಿಫಿಟ್ ಇದೆ. ಏನು ಬೆನಿಫಿಟ್ ಅಂತಂದರೆ
ನಮಗೆ ಮಹಾಜನಪದಾಸ್ ಅಂತ ಕಂಡುಬರುತ್ತೆ. ಚಾಂಡೇಲಾಸ್ ಮಹಾಜನಪದದಲ್ಲಿ ನಮಗೆ ವತ್ಸ, ಆವಂತಿ, ಗಾಂಧಾರ, ಓಕೆ, ಇವೆಲ್ಲವೂ ಕಂಡುಬರುತ್ತೆ. ಈ ಎಲ್ಲ ನೇಮ್ಗಳು ಆ ನೇಮ್ಗೆ ರಿಲೇಟೆಡ್ ಇದ್ದಾವೆ. ಕ್ವಶನ್ ಬರುತ್ತೆ ಮಹಾಜನಪದಗಳ ಮೇಲೆ. ಯಾವ ರೀತಿ ಕ್ವಶನ್ ಬರ್ತಪ್ಪ ಅಂದರೆ, ಮಹಾಜನಪದದಲ್ಲಿ ರಿಪಬ್ಲಿಕ್ ಆಗಿರ್ತಕ್ಕಂಥವ್ರು ಯಾರು, ತದನಂತರದಲ್ಲಿ ಆಗಿನ ಅವಂತಿ ಈಗಿನ ಯಾವ ರಾಜ್ಯ ಅಂತೇಳಿ ಕೇಳ್ತಾರೆ. ತದನಂತರದಲ್ಲಿ ಆ ಮಹಾಜನಪದಾಸು ಮತ್ತು ಅವರ ರಾಜಧಾನಿಗಳನ್ನು ಕೇಳ್ತಾರೆ. ಇಷ್ಟನ್ನು ಬಿಟ್ಟು ಬೇರೆ ಯಾವುದೇ ಥರದ ಕ್ವಶನ್ ಬಂದರೆ ನನಗೆ ತೋರಿಸಿ, ಬರೋಕ್ಕೆ ಸಾಧ್ಯವೇ ಇಲ್ಲ. ಏನಕ್ಕೆ ಅಂತಂದರೆ ಅಕಾಡೆಮಿಕ್ ಆ್ಯಂಗಲಲ್ಲಿ ಅವು ಎಲ್ಲ ಅಕಾಡೆಮಿಷಿಯನ್ಸ್ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟು ಭಾಳಷ್ಟು ಬಾರಿ ಸರ್ ಬೇರೆ ಬೇರೆ ಸ್ಟೇಟ್ ಕ್ವಶನ್ ಪೇಪರ್ಸು ಅವೆಲ್ಲ ನೋಡೋ ನೆಸಸರಿ ಇದೆಯಾ, ಕೆ ಎದಲ್ಲಿ ಕ್ವಶನ್ ಪೇಪರ್ ರಿಪೀಟ್ ಆಗೋಲ್ಲ, ಅವರು ಬೇರೆ ಸ್ಟೇಟ್ಸ್ ಕ್ವಶನ್ ಪೇಪರ್ ನೋಡೋಲ್ಲ ಅಂತ ಹೇಳ್ತಿದ್ದಾರೆ. ಸರ್ ಯಾರೂ ನೋಡಲ್ಲ, ನನಗೂ ಗೊತ್ತು. ಕೆ ಎ ಕ್ವಶನ್ ಪೇಪರ್ ತೆಗಿಯೋರು ತಮಿಳ್ನಾಡು ಕ್ವಶನ್ ಪೇಪರ್ನ ನೋಡಲ್ಲ. ಬಟ್ ಕೆ ಎ ಕ್ವಶನ್ ಪೇಪರ್ ತೆಗಿಯೋರು, ತಮಿಳ್ನಾಡು ಕ್ವಶನ್ ಪೇಪರ್ ತೆಗಿಯೋರು ಒಂದೇ ಮಾದರಿಯ ಬ್ರಿಟಿಷ್ ಪ್ರಣೀತ ಅಕಾಡೆಮಿಕ್ ಮಾದರಿಯಲ್ಲಿ ಓದ್ಕೊಂಬಂದವರು. ಓಕೆ, ಯಾಕೆ ಸರ್ ಅಕ್ಬರ್ನ ಕೇಳ್ತಾರೆ? ಎಸ್, ಅಫ್ಕೋರ್ಸ್ ಈಸ್ ಎ ಗ್ರೇಟ್ ಇನ್ ಟರ್ಮ್ಸ್ ಆಫ್ ಹಿಸ್ ಪಾಲಿಸೀಸ್. ಬಟ್ ಅವ್ರಿಗಿಂತ ಗ್ರೇಟ್ ಇರೋರು ಇದ್ದಾರೆ ಭಾಳಷ್ಟು ಜನ, ಬಟ್ ಅವ್ರಿಗೆ ಕೇಳ್ತಾ ಇಲ್ಲ. ದಟ್ ಈಸ್ ಅ ಎಕ್ಸಾಮ್ನ ಸೆಟಪ್ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈಗ ನೋಡಿ, ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವ್ರ ತ್ಯಾಗನೂ ದೊಡ್ಡದು, ಬಟ್ ಅವ್ರ ಬಗ್ಗೆ ಯಾಕೆ ಪರೀಕ್ಷೆ ಕೇಳಲ್ಲ? ಯಾಕಂದರೆ ಪರೀಕ್ಷೆಯಲ್ಲಿ ಕೆಲವೊಂದು ಫಿಕ್ಸ್ ಆಗಿಬಿಟ್ಟಿದ್ದಾವೆ. ಓಕೆ ಸರ್, ಹಾಗೆ ನಿಮಗೆ 1885ಇಂದ 1947 ಎಷ್ಟು ಕಾಂಗ್ರೆಸ್ ಸೆಷನ್ ನಡೀತೇವೆ. ಎಲ್ಲ ಕಾಂಗ್ರೆಸ್ ಸೆಷನ್ ಮೇಲೆ ಒಂದೊಂದರ ಒಂದು ಪರೀಕ್ಷೆ ಕೇಳಬೇಕಿತ್ತಲ್ಲ, ಕೇಳಲ್ಲ. ಅವ್ರಿಗೆ ತಮಗೆ ಏನು ಫಿಕ್ಸ್ ಅಂತಿದೆ, ಹೈ ಈಲ್ಡಿಂಗ್ ಸೆಷನ್ಸ್ ಅಂತ. ಹೈ ಈಲ್ಡಿಂಗ್ ಟಾಪಿಕ್ಸ್ ಎಲ್ಲ ನಾನು ಹೇಳ್ತಿದ್ದೀನಿ ಪದೇ ಪದೇ. ಕರಾಚಿ ಸೆಷನ್, ಲಾಹೋರ್ ಸೆಷನ್, ಫಸ್ಟ್ 3 ಸೆಷನ್, ಹರಿಪುರಿ ಸೆಷನ್, ತ್ರಿಪುರಿ ಸೆಷನ್, ಲಕ್ನೋ, ಸೂರತ್. ಓಕೆ, ತದನಂತರದ 1905 ನಂತರದಲ್ಲಿ ನಾಗ್ಪುರ ಸೆಷನ್, ಅಲ್ಲಿ KPCC ಉಂಟಾಗುತ್ತೆ. ಸರ್ ಅವನು ಏನು ಕೇಳಬೇಕು ಅದನ್ನೇ ಕೇಳ್ತಾನೆ. ಯಾರಾದರೂ 1885ರಿಂದ 1947ವರೆಗಿನ ಕಾಂಗ್ರೆಸ್ ಸೆಷನ್ನ ಓದಿಕೊಂಡ್ರೆ ನೀವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗ್ತಿರೋ ಹೊರತು ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಲ್ಲ. ಓಕೆನಾ? ಸೊ ದ್ಯಾಟ್ ಈಸ್ ಹೌ ದಿಸ್ ಈಸ್ ಕಾಲ್ಡ್ ಹೈ ಈಲ್ಡಿಂಗ್ ಟಾಪಿಕ್. ಓಕೆ ಫೈನ್. ನೆಕ್ಸ್ಟು ಗ್ಲೇಷಿಯರ್ಸ್ ಆಫ್ ದಿ ಹಿಮಾಲಯ. ಇಲ್ಲಿ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಹಿಮಪರ್ವತಗಳನ್ನು ಹೇಳಿದ್ದಾರೆ. ಸರ್ ಐ ಆಮ್ ವೆರಿ ಮಚ್ ಶೋರ್ ಇದು ಯಾರಿಗೂ ಗೊತ್ತಾಗಲ್ಲ, ಎಲ್ಲರೂ ನೆನಪಿಡೋಕ್ಕಾಗಲ್ಲ. ಬಟ್ ಇದೆಲ್ಲ ಹೈ ಈಲ್ಡಿಂಗ್ ಯಾವುದು ಅಂತ ಹೇಳ್ತೀನಿ. ಉದಾಹರಣೆ ಸಿಯಾಚಿನ್ ಅಂತಕ್ಕಂಥ ಹಿಮಪರ್ವತದಲ್ಲಿ ನುಬ್ರಾ ಶೋಕ್ ರಿವರ್, ನುಬ್ರಾ ಅಂತಹ ನದಿಗಳು ಉಂಟಾಗುತ್ತೆ. ಅದು ಶೋಕ್ ನದಿಗೆ ಸೇರುತ್ತೆ. ಆ ಶೋಕ್ ನದಿ ಇಂಡಸ್ ರಿವರ್ಗೆ ಸೇರುತ್ತೆ. ನೆಕ್ಸ್ಟು ಜಮ್ಮು ಗ್ಲೇಷಿಯರ್, ತೀಸ್ತಾ ನದಿ ಉಂಟಾಗ್ತಕ್ಕಂಥದ್ದು ಈ ಮಾದರಿಯ ಹಿಮಪರ್ವತಗಳಿಂದ. ತದನಂತರದಲ್ಲಿ ಯಮುನೋತ್ರಿ ಗ್ಲೇಷಿಯರ್ ಇಂಪಾರ್ಟೆಂಟು, ಬಾಂದರ್ಪುಂಚ್ ಇಂಪಾರ್ಟೆಂಟು. ಓಕೆ, ಸೊ ನೀವು ಇದನ್ನೇನಾದರೂ ಬಿಟ್ಟು ಬೇರೆ ಬೇರೆ ಓದಿದರೆ ನಿಮಗೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಡಿಯನ್ ಜಿಯೋಗ್ರಫಿನ HVT ಆ್ಯಂಗಲಲ್ಲಿ ಹೇಗೆ ಓದಬೇಕು. ಸರ್ ಈ ಎಲ್ಲದನ್ನು ಯಾಕೆ ಕೊಟ್ಟಿದ್ದಾರೆ ಹೇಳ್ಬೇಕಲ್ವ, ಇದು ನೆನ್ಪಿಡೋಕ್ಕಾಗಲ್ಲಪ್ಪ ಅಂತ ರೈಟರ್ಸ್ ಹೇಳಿದರೆ ಈಸಿ ಆಗುತ್ತೆ. ಓಕೆ, ಸೊ ಐ ರಿಕ್ವೆಸ್ಟ್ ಎವ್ರಿ ರೈಟರ್ಸ್, ಎವ್ರಿ ಆಥರ್ಸ್, ಯು ಹ್ಯಾವ್ ಟು ಮೇಕ್ ದಿ ಪ್ರೊಸೆಸ್ ವೆರಿ ಈಸಿ ಫಾರ್ ದಿ ರೀಡರ್ಸ್. ಏನಾಗುತ್ತೆ ಅಂದರೆ ಇದು ಯಾರಿಗೂ ನೆನ್ಪಿಡೋಕ್ಕಾಗಲ್ಲಪ್ಪ, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಹೈ ಈಲ್ಡಿಂಗ್ ಟಾಪಿಕ್ ಆ್ಯಂಗಲಿಂದ ಓದ್ಕೊಂಡು ಹೋಗಿ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಡಿಯನ್ ಜಿಯೋಗ್ರಫಿ ಫ್ರಮ್ ದಿ ಹೈ ಈಲ್ಡಿಂಗ್ ಟಾಪಿಕ್ ಆ್ಯಂಗಲ್. ಸೊ ಆಸಕ್ತರು ಈಗ ನಿನ್ನೆ ಸ್ಟಾರ್ಟ್ ಆಗಿದೆ. ನೀವು HVT ಕ್ಲಾಸಿಗೆ ಜಾಯ್ನ್ ಆಗಬೇಕಂದ್ರೆ 9620131843ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.